ನಮಸ್ಕಾರ 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 ಕರ್ನಾಟಕಕ್ಕೆ ತುಂಬ ಹೃದಯದ ನಮಸ್ಕಾರ. ಧರ್ಮಸ್ಥಳದ ವಿಚಾರದಲ್ಲಿ ಧ್ವನಿ ಎತ್ತಿದ್ದೆ ಸಾಕು. ಈ ಪೊಲೀಸ್ ಇಲಾಖೆನಲ್ಲಿರೋ ಭ್ರಷ್ಟರೆಲ್ಲ ಜಸ್ಟ್ ಫೈಲ್ಡ್ ಅ ಕಂಪ್ಲೇಂಟ್ ಅಗೇನ್ಸ್ಟ್ ನಮ್ಮ ಬೆಂಗಳೂರಿನ ನಾರ್ತ್ ಈಸ್ಟ್ ಡಿಸಿಪಿ ಸಜಿತ್ ವಿಜೆ. 1,000 ಕೋಟಿ ರೂಪಾಯಿ ಡೀಲ್ ಅಂತೆ ಧರ್ಮಸ್ಥಳದ್ದು. ನಾನೇನು ಮಾತಾಡಬಾರ್ದಂತೆ, ಡೀಲ್ ಅವನ್ ಮಾಡ್ಕೊಂಡಿದ್ದಾನಂತೆ. ಯಾವ ಮಟ್ಟಕ್ಕೆ ಪೊಲೀಸ್ ಇಲಾಖೆ ಬಂದಿದೆ ಅಂತಂದ್ರೆ, ಬೀದಿಗೆ ಪ್ರತಿದಿನ ಒಬ್ಬೊಬ್ಬನ ಈಚೆ ಬರ್ತಾರೆ. ಒಬ್ಬನು ಎಂಟ್ರಿಗೆ ಹುಡ್ಕೊಲ್ 2 kg ಕದ್ದಿರೋ ಚಿನ್ನ ಎಂಟಿಗೆ ಒಡವೆ ಮಾಡಿಸ್ಕೊಡ್ತಾನೆ. ಏನೋ ಸೂರ್ಯನಗರ ಇನ್ಸ್ಪೆಕ್ಟ್ರು, ಇನ್ನೊಬ್ಬ ಚಾಮರಾಜಪೇಟೆಯವನು ಡ್ರಗ್ಗಳು ಮಾರಿ ದಂಧೆ ಮಾಡ್ತಾನೆ. ಕೊಡಗೇಳಿ ಇನ್ಸ್ಪೆಕ್ಟರ್ ಮುತ್ತುರಾಜ ರಿಯಲ್ ಎಸ್ಟೇಟ್ ಈಗ 1,000 ಕೋಟಿ ರೂಪಾಯಿ ಡೀಲು ತಗೊಂಡ್ಬಂದಿರೋದು ಈ ಕೊಡಗೇಳಿ ಇನ್ಸ್ಪೆಕ್ಟರ್. ಡಿಸಿಪಿ ನಾರ್ತ್ ಈಸ್ಟ್ ಸಜಿತ್ 2018 ಬ್ಯಾಚ್ ಡಿವೈಎಸ್ಪಿ. IPS ಅಲ್ಲ, ನಾನ್ IPS ಮಾಡ್ಕೊಳಕ್ಕೆ 50 ಕೋಟಿ ಕೊಟ್ಟಿದ್ದೀನಿ. ಹಂಗಾಗಿ ನೀವು ಒಪ್ಕೊಂಡಿಲ್ಲ ಅಂತಂದ್ರೆ ಬಾಯಿ ಮುಚ್ಕೊಂಡಿರ್ಬೇಕು ಧರ್ಮಸ್ಥಳದ ವಿಚಾರದಲ್ಲಿ. ಇಲ್ಲ ಅಂದ್ರೆ ಮಹೇಶ್ ತಿಮ್ರೋಡಿ ತರ ಗಡೀಪಾರ ಅಂತೆ ನಮ್ಮನ್ನ. ಅಲ್ಲ, ಒಬ್ಬ ವಕೀಲನ್ ಗಡೀಪಾರ ಮಾಡೋ ಮಟ್ಟಕ್ಕೆ ಭ್ರಷ್ಟ ಪೊಲೀಸ್ ಇಲಾಖೆ ಬಂದಿದೆ. ವಿ ಡೋಂಟ್ ಕೇರ್ ಯಾವ ಪಾರ್ ಆದ್ರೆ ಏನ್ರಿ, ಕಾನೂನ್ ಪಾರ್ ಅವ್ರು ಯಾರು ಆಗಲ್ಲ, ನಮ್ಗೆ ಗೊತ್ತಿದೆ. ದ ಬಿಗ್ಗೆಸ್ಟ್ ವಿಚಾರ ಏನು ಅಂತಂದ್ರೆ, ಆಮೇಲೆ ಈ ಕೊಡಗೇಳಿ ಪೊಲೀಸು ಬೆಂಗಳೂರು ನಾರ್ತ್ ಡಿಸಿಪಿ ಸಜಿತ್ ವಿಜೆ ವಿಚಾರ ಏನು ಅಂತಂದ್ರೆ, 1,000 ಕೋಟಿ ರೂಪಾಯಿ ಡೀಲ್ ಮಾತಾಡ್ಕೊಂಡ್ ಬಂದವ್ರೆ ಧರ್ಮಸ್ಥಳ ವಿಚಾರದಲ್ಲಂತೆ. ಧರ್ಮಸ್ಥಳದ ವಿಚಾರದಲ್ಲಿ 1,000 ಕೋಟಿ ರೂಪಾಯಿ ಕೊಡೋನ್ ಯಾವಾರು ಅಂತ ಯಾರೋ ಕೊಡ್ತಾರೆ, ಅದು ನಿಮಗ್ ಬೇಡ. ಅವ್ರಿಗೆ ಬೇಕಾಗಿರೋದು ಏನು ಅಂತಂದ್ರೆ, ನಾನು ಧ್ವನಿ ಮಾಡಬಾರ್ದಂತೆ, ನಾನು ಲೆಟರ್ಗಳನ್ನ ಸುಪ್ರೀಂ ಕೋರ್ಟ್ ಬರೀಬಾರ್ದಂತೆ. ನಾನು ಹೇಳಿದೆ, ಈಗ ಯಾವ ಕರ್ಮನ ಇವೆಲ್ಲ ಇಲ್ಲ ಅಂದ್ರೆ ನಿಮ್ಮ ಮೇಲೆ ಫಾಲ್ಸ್ ಕೇಸ್ಗಳು ಆಲ್ರೆಡಿ 5-6 ಫಾಲ್ಸ್ ಕೇಸ್ ಹಾಕಿದ್ದಾರೆ. ಈಗ ಗಡೀಪಾರ ಅಂತೆ, ಯಾವನ್ ಕೇರ್ ಮಾಡ್ತಾನೆ ಇವ್ರಿಗೆಲ್ಲ. ಅಲ್ಲ, 1,000 ಕೋಟಿ ರೂಪಾಯಿ ಡೀಲ್ ಮಾತಾಡ್ಕೊಂಡ್ ಬಂದಿರೋ ಡಿಸಿಪಿ ನಾರ್ತ್ ಈಸ್ಟ್, ಅವನ ಮೇಲೆ ಕಂಪ್ಲೇಂಟ್ ಹಾಕಿದ್ದೀನಿ. ಈಗ ಅವನ ಮೇಲೆ ಮುತ್ತುರಾಜು, ಕೊಡಗೇಳಿ ಇನ್ಸ್ಪೆಕ್ಟರ್ ಮುತ್ತುರಾಜು. ಅಲ್ರಿ, ಈ ಪೊಲೀಸರು ನಾನ್ ಕೇಳಿದ್ರೆ ಯಾರಪ್ಪ ಲಿಂಗು ಅಂತಂದ್ರೆ, ಅವನು SIT ನಲ್ಲಿ ಮಂಜುನಾಥ್ ಇನ್ಸ್ಪೆಕ್ಟರ್ ಡಿವೈಎಸ್ಪಿ ಅಲ್ವಾ, ಅವ್ರದ್ದು ಇವ್ರದ್ದು ಲಿಂಕ್ ಅಂತೆ. 1,000 ಕೋಟಿ ರೂಪಾಯಿ ಡೀಲ್ ಅನ್ನು ಫಿಕ್ಸ್ ಮಾಡಿಕೊಂಡು ನನ್ನನ್ನ ಬಾಯಿ ಮುಚ್ಚಕ್ಕೆ, ಇಲ್ಲ ಅಂತಂದ್ರೆ ನಮ್ಮನ್ನ ಗಡೀಪಾರ್ ಮಾಡೋದಂತೆ. ಯಾರೋ ಇವೆಲ್ಲ ಮಾಡಿಸ್ತಾ ಇರೋದಂದ್ರೆ DK ಶಿವಕುಮಾರ್ ಪೋಸ್ಟ್ ಮಾಡಿಸ್ಕೊಟ್ಟಿದ್ದು ಅಂತ ಹೇಳ್ತಾರೆ. ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಒಬ್ಬ ಡಿಸಿಪಿ ನಿಮ್ಮ ಹೆಸರು ಹೇಳ್ತಾನೆ. ನಿಜನಾ ಸುಳ್ಳ ನೀವೇ ಹೇಳ್ಬೇಕಾಗಿದೆ. ಒಬ್ಬ ಕೊಡಗೇಳಿ ಇನ್ಸ್ಪೆಕ್ಟರ್ 1,000 ಕೋಟಿ ರೂಪಾಯಿ ಡೀಲ್, ನಮ್ದು ಗನ್ ರಿಲೀಸ್ ಮಾಡು ಅಂತಂದ್ರೆ 10 ಲಕ್ಷ ಕೇಳ್ತಾನೆ. ನಮ್ಮ ಗನ್ ಮ್ಯಾನ್ ಗನ್ ರಿಲೀಸ್ ಮಾಡಕ್ಕೆ 10 ಲಕ್ಷ. 15 ದಿವಸ ಆಗಿದೆ. 7th ACM ಜಡ್ಜ್ ಸಾಹೇಬ್ರು ಆದೇಶ ಮಾಡಿ 10 ಲಕ್ಷ ಕೇಳ್ತಾರೆ. ಅಲ್ರಿ, ಒಂದು ಕೆಲಸ ಮಾಡಿ, ಒಂದು ಗನ್ ರಿಲೀಸ್ ಆರ್ಡರ್ ಮಾಡಿಕೊಟ್ಟವ್ರೆ ಯಾರು, ನಮ್ಮ 7th ACM ಪುಟ್ಟರಾಜು ಜಡ್ಜ್ ಅವರು. 10 ಲಕ್ಷ ಕೊಟ್ರೆ ಗನ್ ರಿಲೀಸ್ ಮಾಡ್ತೀವಿ ಅಂತಾರೆ. ಯಾವ ಮಟ್ಟಕ್ಕೆ ಕೊಡಗೇಳಿ ಪೊಲೀಸು ಈ ಡಿಸಿಪಿ ನಾರ್ತ್ ಈಸ್ಟ್ ಡೈರೆಕ್ಟ್ ಲಿಂಕ್ ಧರ್ಮಸ್ಥಳಕ್ಕೆ 1,000 ಕೋಟಿ ಡೀಲ್ ಫಿಕ್ಸ್ ಮಾಡ್ಕೊಂಡ್ ಬಂದಿದ್ದಾನೆ. ಏನ್ ಹೇಳ್ಬೇಕು ನಾವು? ಎಲ್ಲಿಗೆ ಬಂತು, ಯಾರಿಗೆ ಬಂತು 47ರ ಸ್ವಾತಂತ್ರ್ಯ? ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಟುಡೇ ವಿ ಆರ್ ಫೈಲಿಂಗ್ ಎ ಕಂಪ್ಲೇಂಟ್ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತೆ DPR ಗೆ. ಇವ್ರ ಮೇಲೆ ಕೊಟ್ಟಿರೋ ಕಂಪ್ಲೇಂಟ್ ಅನ್ನ ಸರ್ವಿಸ್ ರೆಕಾರ್ಡ್ ಅಲ್ಲಿ ಮೆನ್ಷನ್ ಮಾಡಕ್ಕೆ ವಿ ಆರ್ ರಿಟರ್ನ್ ಎ ಕಂಪ್ಲೇಂಟ್ ಟು DPR. ಮುಖ್ಯಮಂತ್ರಿ ಅವರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಮತ್ತೆ ಕರ್ನಾಟಕದ DGP IGP ಸಲೀಂ ಅವ್ರಿಗೆ ಅವ್ರ ಡಿಪಾರ್ಟ್ಮೆಂಟ್ ಅವರು ಬ್ರೋಕರ್ ಕೆಲಸಕ್ಕೆ ಇಳಿದಿದ್ದಾರೆ. ಧರ್ಮಸ್ಥಳದ ವಿಚಾರದಲ್ಲಿ 1,000 ಕೋಟಿ ರೂಪಾಯಿ ಡೀಲ್ ಎತ್ಕೊಂಡ್ ಬಂದಿದ್ದಾನೆ ಒಬ್ಬ ಡಿಸಿಪಿ ನಾರ್ತ್ ಈಸ್ಟ್. ನಾನು ಒಪ್ಕೊಂಡಿಲ್ಲ ಅಂತಂದ್ರೆ ರೌಡಿ ಪಟ್ಟಿ ಅಂತೆ. ಅಲ್ರಿ, ಒಬ್ಬ ಅಡ್ವೊಕೇಟ್ ಮೇಲೆ ರೌಡಿ ಪಟ್ಟಿ, ಗಡೀಪಾರು, ಸುಳ್ಳು ಕೇಸು. ಏನು ನಾವೇನ್ ಮೊದಲನೇ ಬಾರಿ ಈ ಹೋರಾಟ ನೋಡಿದೀವಾ? ನಾವೇನ್ ಮೊದಲನೇ ಬಾರಿ ಈ ಹೋರಾಟ ನೋಡಿಲ್ಲ. 25 ವರ್ಷದ ಹೋರಾಟದಲ್ಲಿ ಇಂಥ ಕುನ್ನಿ ಮರಿಗಳನ್ನ ಎಷ್ಟು ನಾನು ನೋಡಿರ್ಬೋದು, ಇಂಥ ನರಿಗಳನ್ನ ಎಷ್ಟು ನೋಡಿರ್ಬೋದು. 1,000 ಕೋಟಿ ರೂಪಾಯಿ ಡೀಲನ್ನು ಎತ್ಕೊಂಡ್ ಬಂದಿರೋ ಒಬ್ಬ IPS ಆಫೀಸರ್, ಸೋ ಕಾಲ್ಡ್ IPS ಆಫೀಸರ್ ವೇಷದಲ್ಲಿರೋ ಒಬ್ಬ ಬ್ರೋಕರ್
ಅವನ ಮೇಲೆ ಇವಾಗ ಕಂಪ್ಲೇಂಟ್ ಹಾಕಿದ್ದೀನಿ. ಗನ್ ರಿಲೀಸ್ಗೆ ನಮ್ಮ ಮನೆ ಮುಂದೆ ಬ್ಯಾರಿಕೇಡ್ ಹಾಕಿದ್ರೆ ಬ್ಯಾರಿಕೇಡ್ಗೆ 10,000 ರೂಪಾಯಿ ಲಂಚ ಕೇಳ್ತಾರೆ. ಬ್ಯಾರಿಕೇಡ್ಸ್ ತೆಗೆದು ಬಿಟ್ಟಿದ್ದ ಅವನು. ನಿನ್ನೆ ಮಧ್ಯಾಹ್ನ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ದುಂಡಪ್ಪ ಬ್ಯಾರಿಕೇಡ್ಗಳನ್ನ ತೆಗೆದುಬಿಟ್ಟು ನಮ್ಮ ಮನೆ ಮುಂದೆ ಟ್ರಾಫಿಕ್ ಜಾಸ್ತಿ ಮತ್ತೆ ಡೆಡ್ ಅಂಡ್ ರೋಡ್ ಇದೆ, ಜನ ಬಂದು ಆರ ನೋಡಿದ್ದಾರೆ ಅಂತ ಟ್ರಾಫಿಕ್ ಅವರು 3 ಬ್ಯಾರಿಕೇಡ್ ಹಾಕಿದ್ರೆ ಬ್ಯಾರಿಕೇಡ್ ಅನ್ನ ತೆಗೆದುಬಿಟ್ಟು ಒಂದು ಬ್ಯಾರಿಕೇಡ್ಗೆ 10,000 ರೂಪಾಯಿ ಲಂಚ ಕೊಡ್ಬೇಕಂತೆ. ತಿಂಗಳಿಗೆ 30,000 ಬ್ಯಾರಿಕೇಡ್ ಇಂದ ಲಂಚ. ಗನ್ ರಿಲೀಸ್ ಮಾಡಕ್ಕೆ 10 ಲಕ್ಷ ಲಂಚ. 15 ದಿವಸ ಆಯ್ತು ಜಡ್ಜ್ ಅವರು ಆದೇಶ ಮಾಡಿ ಇದುವರೆಗೂ ನಮ್ಮ ಗನ್ಮೆನ್ ಗನ್ ರಿಲೀಸ್ ಮಾಡಿಲ್ಲ. 10 ಲಕ್ಷ ಲಂಚ ಕೇಳ್ತಾನೆ. ಲಕ್ಷ್ಮೀಕಾಂತ್, ದುಂಡಪ್ಪ, ಅನಿಲು ಎಲ್ಲ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಜೊತೆನಲ್ಲಿ ಆ ಇನ್ಸ್ಪೆಕ್ಟರ್ ಯಾವ ಮಟ್ಟಕ್ಕೆ ಪೊಲೀಸ್ ಇಲಾಖೆ ಬಂದು ನಿಂತ್ಕೊಂಡಿದೆ. ಧರ್ಮಸ್ಥಳದ ವಿಚಾರದಲ್ಲಿ ನಾನು ಮಾಧ್ಯಮಕ್ಕೆ ಮಾತಾಡಬಾರ್ದಂತೆ, ಧರ್ಮಸ್ಥಳ ವಿಚಾರದಲ್ಲಿ ನಾನು ಕಂಪ್ಲೇಂಟ್ಗಳನ್ನ ಬರೀಬಾರ್ದಂತೆ, ಧರ್ಮಸ್ಥಳದ ವಿಚಾರದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡಬಾರ್ದಂತೆ. ಯಾಕೆ ಮಾತಾಡಬಾರ್ದು ಅಂದ್ರೆ 1,000 ಕೋಟಿ ರೂಪಾಯಿ ಡೀಲ್ ಯಾರೋ ಎತ್ಕೊಂಡ್ ಬಂದವ್ರೆ. ನನಗ್ ಬೇಡ ಅಂದೆ. ನನಗ್ ಬೇಡ ಅಂತಂದ್ರೆ ಇವ್ರೇನೇನ್ಬೇಕು ಈ ಪೊಲೀಸರು? ನಮಗ್ ಬೇಕು, ನೀವು ಮಾತಾಡಬಾರ್ದು. ಯಾವ ಮಟ್ಟಕ್ಕೆ ಪೊಲೀಸ್ ಇಲಾಖೆ ಬಂದಿದೆ ಅಂತಂದ್ರೆ ಒಬ್ಬ ಡಿಸಿಪಿ DK ಶಿವಕುಮಾರ್ ಹೆಸರು ಹೇಳ್ತಾನೆ. DK ಶಿವಕುಮಾರ್ ಅವರೇ, ನಿಮ್ಮ ಹೆಸರನ್ನ ಆರ್ಡಿನರಿ ಪೊಲೀಸ್ ಅವರು ಹೇಳೋ ಮಟ್ಟಕ್ಕೆ ನೀವು ಡೆಪ್ಯೂಟಿ CM ಆಗಿದ್ರ, ಏನ್ ಹೇಳ್ಬೇಕು? ಅಲ್ರಿ, ಧರ್ಮಸ್ಥಳ ಕೇಸಲ್ಲಿ ಒಬ್ಬ ವಕೀಲ ಧ್ವನಿ ಮಾಡ್ತಾರ ನನ್ನ ಮೇಲೆ, ಸುಳ್ಳು ಕೇಸ್ ಹಾಕದಲ್ದಿರಾ ಗಡಿ ಪಾರ್ ಮಾಡ್ತೀನಿ, ರೌಡಿ ಪಟ್ಟಿ ಓಪನ್ ಮಾಡ್ತೀನಿ, ನೀನು 1,000 ಕೋಟಿ ರೂಪಾಯಿ ಡೀಲ್ ಒಪ್ಕೊಬೇಕು, ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡಬಾರ್ದು, ಕಂಪ್ಲೇಂಟ್ ಕೊಡಬಾರ್ದು, ಫಾಲೋ ಅಪ್ ಮಾಡಬಾರ್ದು, ಧ್ವನಿ ಎತ್ತಬಾರ್ದು. ಈ ಮಟ್ಟಕ್ಕೆ ಪೊಲೀಸ್ ಇಲಾಖೆ ಕೆಲಸ ಮಾಡ್ತಾ ಇದೆ ಅಂತಂದ್ರೆ ಇವ್ರೇನ್ ಲೂಟಿಕೋರ್ರ, ಪೊಲೀಸ್ ಯೂನಿಫಾರ್ಮ್ ಅಲ್ಲಿರೋ ಲೂಟಿಕೋರ್ರ? ನಮಗಂತೂ ಗೊತ್ತಾಗ್ತಾ ಇಲ್ಲ. ದಿಸ್ ಈಸ್ ವೆರಿ ಡಿಸೆಪ್ಟಿವ್, ಡಿಸ್ಟರ್ಬಿಂಗ್. ನಾವ್ ಯಾರು ಹಣಕ್ಕೆ ಬಗ್ಗೋರಲ್ಲ. ವಿ ಆರ್ ನಾಟ್ ದ ಕೈಂಡ್ ಕೋಟಿ. ಅದು ಎಷ್ಟು 1,000 ಕೋಟಿ ರೂಪಾಯಿ ಡೀಲ್ ಎತ್ಕೊಂಬಂದಾನೆ ಒಬ್ಬ DCP, ಒಬ್ಬ ಇನ್ಸ್ಪೆಕ್ಟರ್ ಮುತ್ತುರಾಜ್, ಅವನ್ ಶಿಷ್ಯಂತ್ರ 4 ಜನ, ಲಕ್ಷ್ಮೀಕಾಂತ್ PSI, ಲಕ್ಷ್ಮೀಕಾಂತ್ PSI, ದುಂಡಪ್ಪ ನೇಗೆಹಳ್ಳಿ PSI, ಅನಿಲು. ಏನ್ರಿ ಕೋಟಿಗೆ ಬೆಲೆನೇ ಇಲ್ಲ. 1,000 ಕೋಟಿ ರೂಪಾಯಿ ಡೀಲ್ ಎತ್ಕೊಂಡೊಬ್ಬ DCP ನೀನು ಒಪ್ಕೊಂಡಿಲ್ಲ. ನೀನು ಧ್ವನಿ ಮಾಡೋದ್ ನಿಲ್ಸಲ್ಲ. ಧರ್ಮಸ್ಥಳದ ವಿಚಾರದಲ್ಲಿ ನಿನ್ನ ಮೇಲೆ ಇನ್ನೊಂದಷ್ಟು ಸುಳ್ಳು FIR ಆಗ್ತೀವಿ, ಗಡಿಪಾರ್ ಆದೇಶ ಮಾಡಿಸ್ತೀವಿ. DK ಶಿವಕುಮಾರ್ ಹೇಳಿದಾರೆ, ಅಲ್ರಿ ನನ್ನನ್ನು ಗಡಿಪಾರ್ ಮಾಡಕ್ಕೆ DK ಶಿವಕುಮಾರ್ ಆದೇಶ ಹಾಕಿರ್ಬೇಕು. DK ಶಿವಕುಮಾರ್ಗೂ ಈ ಧರ್ಮಸ್ಥಳದ ವಿಚಾರಕ್ಕೂ ಏನ್ ಸಂಬಂಧ? ಒಬ್ಬ DCPನ ಬಿಟ್ಟು DK ಶಿವಕುಮಾರ್ ಡೀಲ್ ಮಾಡ್ತಾವ್ರೆ ಅಂತಂದ್ರೆ ನಿಜವಾಗ್ಲೂ ಇದು ಸರ್ಕಾರನ ಅಥವಾ ಬ್ರೋಕರೇಜ್ ಮಟ್ಟಕ್ಕೆ ಸರ್ಕಾರ ಬಂದಿದ್ಯಾ ನಮಗೊತ್ತಿಲ್ಲ. ನಾನು ನೆನ್ನೆನೇ ಹೇಳಿದ್ದೀನಿ, ಕರ್ನಾಟಕ ರಾಜ್ಯ ಸರ್ಕಾರ ನಡೆಸ್ತಾ ಇರೋದು ಸಿದ್ದರಾಮಯ್ಯ, ಆದ್ರೆ ಇದನ್ನೆಲ್ಲ ಹಾಳು ಮಾಡ್ತಾ ಇರೋದು ಒಬ್ಬ DK ಶಿವಕುಮಾರ್. ಕರ್ನಾಟಕ ರಾಜ್ಯದ DGP IGP ಅವರೇ, ಒಬ್ಬ IPS ಧರ್ಮಸ್ಥಳದ ವಿಚಾರದಲ್ಲಿ 1,000 ಕೋಟಿ ರೂಪಾಯಿ ಡೀಲ್ ಎತ್ಕೊಂಡ್ ಬರ್ತಾನೆ, ನನಗೆ ಧಮಕಿ ಹಾಕ್ತಾನೆ. ನಾನು ಒಪ್ಕೊಂಡಿಲ್ಲ ಅಂತಂದ್ರೆ ಗಡಿಪಾರ್ ಮಾಡಿಸ್ತೀನಿ DK ಶಿವಕುಮಾರ್ಗೆ ಹೇಳಿ. ಏನ್ DK ಶಿವಕುಮಾರ್ಗೆ ಏನಾದ್ರೂ ಕರ್ನಾಟಕವನ್ನ ಬರ್ಕೊಟ್ಟಿದೀವ ಕಾನೂನ ಬಿಟ್ಟು? ದೇಶದಲ್ಲಿ ರಾಜ್ಯದಲ್ಲಿ ಸಂವಿಧಾನ ಬದುಕಿದ್ಯಾ, ಸತ್ತೋಗಿದ್ಯಾ? ಹಂಗಾರೆ ಸತ್ತೋಗಿರೋರ ಪರವಾಗಿ, ಅನ್ಯಾಯ ಆಗಿರೋರ ಪರವಾಗಿ ಧ್ವನಿ ಒಬ್ಬ ವಕೀಲ ಮಾಡ್ತಾನೆ ಅಂತಂದ್ರೆ ನೀವುಗಳು ಗಡಿಪಾರ್ ಅಂತೀರಾ? ಮಹೇಶ್ ತಿಮ್ರೋಡಿ ತರ ಗಡಿಪಾರ್. ಆ ಗಡಿಪಾರ್ಗೆ ಸ್ಟೇ ಕೊಟ್ಟವ್ರೆ. ನೀವು ಏನ್ ಮಾಡಕ್ಕೆ 2 kg ಚಿನ್ನನ ಹೆಂಡತಿಗೆ ಒಡವೆ ಮಾಡ್ಕೊಡೋ ಅಂತ ಇಲಾಖೆನಲ್ಲಿ ಇರೋಂತ ಗಲೀಜ್ ಪೊಲೀಸ್ ಅವರು ಇವರು. ಏನ್ ಹೇಳ್ಬೇಕು ಇವ್ರಿಗೆ? ನನ್ನೇ ನೋಡಿದ್ರೆ ಅವ್ನ್ DJ ಹಳ್ಳಿ ಅವನು ರೇಪ್ ಅಂತೆ, ಬೆಳಗ್ಗೆ ರೇಪು, ಸಾಯಂಕಾಲ ಹನಿ ಟ್ರ್ಯಾಪು. ಯಾವ ಮಟ್ಟಕ್ಕೆ ಐತೆ ಡಿಪಾರ್ಟ್ಮೆಂಟ್? ಲಾಡಿ ಬಿಚ್ಚೋ ಮಟ್ಟಕ್ಕೆ ಬಂದವ್ರು ಇವರು. ಲಾಡಿಗಳು ಬಿಚ್ತಾರೆ. ಯಾರ ಮುಂದೆ ಅವ್ರಿಂದ ಒಬ್ಬ ಇನ್ಸ್ಪೆಕ್ಟರ್ ಲಾಡಿ ಬಿಚ್ಚಿ ಅದನ್ನ ಹನಿ ಟ್ರ್ಯಾಪ್ ಅಂತ ಹೇಳ್ತಾನೆ ಅಂತಂದ್ರೆ ಏನ್ ಹೇಳ್ಬೇಕು? ಅಲ್ಲ, ಧ್ವನಿ ಮಾಡೋರ ವಿರುದ್ಧವಾಗಿ ಸುಳ್ಳು ಕೇಸುಗಳು, ಗಡಿಪಾರುಗಳು, ರೌಡಿ ಪಟ್ಟಿ. ಅಲ್ರಿ, ರೌಡಿ ಶೀಟ್ರು ಮಾಡ್ಬೇಕಂದ್ರೆ ನಾನು ನಿಮಗೆ ಕರ್ನಾಟಕದಲ್ಲಿ ಎಲ್ಲರಿಗೂ KRS ಪಕ್ಷದವ್ರಿಗೆ ಹೇಳ್ತೀನಿ, ರೌಡಿ ಪಟ್ಟಿ ಮಾಡ್ಬೇಕಂದ್ರೆ 2022ರಲ್ಲಿ ಜಸ್ಟಿಸ್ ಕೃಷ್ಣ ದೀಕ್ಷಿತ್ ಸಾಹೇಬ್ರು
ಹೈಕೋರ್ಟ್ ಆಫ್ ಕರ್ನಾಟಕ ಆದೇಶ ಇದೆ, ಗೈಡ್ಲೈನ್ಸ್ ಮಾಡಿದ್ದಾರೆ. ಇವರು ಸೀಕ್ರೆಟ್ ಆಗಿ ನಾವು ರೌಡಿ ಪಟ್ಟಿ ಓಪನ್ ಮಾಡ್ತೀವಿ, ನಿನ್ ಮೇಲೆ ಸುಳ್ಳು ಕೇಸ್ ಹಾಕ್ತೀವಿ ಅಂದ್ರೆ ಏನ್ ಅನ್ಕೊಂಡ್ಬಿಟ್ಟಿದ್ದೀರಾ ನೀವೆಲ್ಲ? ಕರ್ನಾಟಕ ಪೊಲೀಸ್ ಎಲ್ಲಿಗೆ ಬಂದು ನಿಂತಿದೆ? ಧರ್ಮಸ್ಥಳ ಕೇಸಲ್ಲಿ ಪೊಲೀಸರು 1,000 ಕೋಟಿ ರೂಪಾಯಿ ಡೀಲ್ ಎತ್ಕೊಂಡ್ ಬಂದವ್ರೆ. ನಾನು ಅದನ್ನ ಒಪ್ಕೊಂಡಿಲ್ಲ ಅಂದಿದ್ದಕ್ಕೆ ನನ್ನ ಮೇಲೆ ಅದಕ್ಕೆ ಡಿ ಕೆ ಶಿವಕುಮಾರ್ ಸಪೋರ್ಟ್ ಅಂತ ಪೊಲೀಸರು ಹೇಳ್ತಾರೆ. ಡಿ ಕೆ ಶಿವಕುಮಾರ್ ಪಾತ್ರ ಏನ್ ನಡೀತಾ ಇದೆ, ಏನಾಗ್ತಾ ಇದೆ ಕರ್ನಾಟಕ ರಾಜ್ಯದಲ್ಲಿ? ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದನ್ನೆಲ್ಲ ನೋಡ್ಕೊಂಡು ಹೆಂಗಿದ್ದಾರೆ? ಮಿಸ್ಟರ್ ರಾಹುಲ್ ಗಾಂಧೀಜಿ ಅಂಡರ್ ಕಾಂಗ್ರೆಸ್ ಕರ್ನಾಟಕ ಸ್ಟೇಟ್ ಈಸ್ ಅಂಡರ್ ಸೇಲ್. ಏನ್ ಹೇಳ್ಬೇಕು ನಮ್ಗಂತೂ ಗೊತ್ತಾಗಲ್ಲಪ್ಪ. ಅದಕ್ಕೆ ಕರ್ನಾಟಕ ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ ಅನ್ನು ಹಾಕಿ ಇಲ್ಲಿಗೆ ಬಂದಿದ್ದೀನಿ, ನಿಮಗ್ ತಿಳಿಸ್ತಾ ಇದ್ದೀನಿ. ನಮ್ಮನೆ ಬ್ಯಾರಿಕೇಡ್ ಅನ್ನ ತೆಗಿದಿರಕ್ಕೆ 10,000 ಲಂಚ ಕೇಳ್ತಾನೆ. ನಮ್ಮ ಗನ್ ರಿಲೀಸ್ ಮಾಡಕ್ಕೆ ಇವನು ಯಾರೋ ಮುತ್ತುರಾಜ್ ಇನ್ಸ್ಪೆಕ್ಟರ್ 10 ಲಕ್ಷ ಕೇಳ್ತಾನೆ. ನನ್ ಮೇಲೆ FIR ಮಾಡಬಾರ್ದು ಅಂತಂದ್ರೆ ತಿಂಗಳು 10 ಲಕ್ಷ ಕೊಡ್ಬೇಕಂತೆ. ಧರ್ಮಸ್ಥಳದ 1,000 ಕೋಟಿ ರೂಪಾಯಿ ಡೀಲ್ ಒಪ್ಕೊಬೇಕಂತೆ. ಯಾವ ಮಟ್ಟಕ್ಕೆ ಬಂದಿದೆ? ಪೊಲೀಸರು ಲಾ ಅಂಡ್ ಆರ್ಡರ್ ನ ಮೇಂಟೈನ್ ಮಾಡ್ರು ಅಂದ್ರೆ ಇಲ್ಲ ಗುರು, ನಾವು ಡೀಲರ್ಗಳು ಬ್ರೋಕರ್ಗಳ ಲೆವೆಲ್ ಬಂದು ನಿಂತಿದೆ ಕರ್ನಾಟಕ ಪೊಲೀಸು. ಕರ್ನಾಟಕ ಪೊಲೀಸ್ಗೆ ಒಬ್ಬ DGP IGP ಇದಾರೆ, ಅದಕ್ಕೊಬ್ಬ ಹೋಮ್ ಮಿನಿಸ್ಟರ್ ಇದಾರೆ. ಯಾವ ಮಟ್ಟಕ್ಕೆ ಒಂದು ಕೆಲಸ ಮಾಡ್ರೋ, ಆ ಕಾಕಿ ಯೂನಿಫಾರ್ಮ್ ಬಿಚ್ಚಾಕ್ಬಿಡ್ರಿ ಬೆಸ್ಟು. ಏನಕ್ಕೆ ಕಾಕಿ ಯೂನಿಫಾರ್ಮ್? ಏನಕ್ಕೆ ಈ ವ್ಯವಸ್ಥೆ? ಕಳ್ಳನ್ ಕದ್ದಿರೋ ಚಿನ್ನನ ಹೆಂಡತಿಗೆ ಒಡವೆ ಮಾಡ್ಕೊಡೋದಾದ್ರೆ ಏನಕ್ಕೆ ಬೇಕಾ ಯೂನಿಫಾರ್ಮ್? ಆ ಯೂನಿಫಾರ್ಮ್ ಹಾಕೊಂಡು ಕಳ್ತನ, ದರೋಡೆ, ಡ್ರಗ್ಸ್ ಮಾರೋದು, ಇನ್ನ ಏನೇನ್ ಮಾಡ್ತೀರಾ? ನೆನ್ನೆ ನೋಡಿದ್ರೆ ಅವನು DJ ಹಳ್ಳಿ ಅವನು ಲಾಡಿ ಬಿಚ್ಚಿ ಮಜಾ ಮಾಡಿ ಇವಾಗ ಹೇಳ್ತಾನೆ ಹನಿ ಟ್ರ್ಯಾಪು ಅಂತ. ನಿನಗೆ ಲಾಡಿ ಬಿಚ್ಚಕ್ಕೆ ಯಾವನ್ ಹೇಳಿದ್ದು? ಯಾರ ಲಾಡಿ ಬಿಚ್ಚಕ್ಕೆ ಹೇಳಿದ್ದು ನಿನ್ಗೆ? ಲೇ DJ ಹಳ್ಳಿ ಇನ್ಸ್ಪೆಕ್ಟರ್ ಸುನೀಲ, ಯಾರು ಹೇಳಿದ್ದು ನಿನಗೆ ಲಾಡಿ ಬಿಚ್ಚಕ್ಕೆ? ಲಾಡಿ ಬಿಚ್ಚೋ ಅಂತವ್ರು, ಡ್ರಗ್ಸ್ ಮಾರೋ ಅಂತವ್ರು, ಕದ್ದಿರ ಚಿನ್ನದಲ್ಲಿ ಹೆಂಡತಿಗೆ ಒಡವೆ ಮಾಡ್ಕೊಡೋಂತವ್ರು, ಕುಡಿದು ಬಿಟ್ಟು ಮೈಸೂರಲ್ಲಿ ಕ್ಲಬ್ಗಳ ಗಲಾಟೆ ಮಾಡುವಂತ ಇನ್ಸ್ಪೆಕ್ಟರ್ಗಳು ಯಾವ ಮಟ್ಟಕ್ಕೆ ಬಂದಿದೆ? ಕರ್ನಾಟಕ ಪೊಲೀಸ್ ಇಲಾಖೆ ಹರಾಜ್ ಹಾಕ್ಬಿಟ್ರಲ್ಲ ಎಲ್ಲ ಕೂತ್ಕೊಂಡು. ಆ ಪೊಲೀಸ್ ಯೂನಿಫಾರ್ಮು, ಆ ಪೊಲೀಸ್ ಡಿಪಾರ್ಟ್ಮೆಂಟ್ ಯಾವುದರ ಮಾನ ಮರ್ಯಾದೆ ಏನು ಉಳಿಸಿಲ್ಲ. ನಾನೇನ CM ಆಗ್ಲಿ, ನಿಮಗ್ ಗಾನ ನಾನು ಕಾನೂನು ರೀತಿ ಕ್ರಮ ತೆಗೆದಿಲ್ಲ. ನಾನ್ ಜಗದೀಶ ಅಲ್ಲ. ಯಾವ ಮಟ್ಟಿಗೆ ಬಂದಿದೆ ನೋಡ್ರಿ. ಧರ್ಮಸ್ಥಳದ ವಿಚಾರದಲ್ಲಿ ಪೊಲೀಸರು ಬ್ರೋಕರ್ಗಳ ತರ ಡೀಲ್ ಎತ್ಕೊಂಬರೋ ಮಟ್ಟಿಗೆ ಬಂದ. ನಾನು ಕಂಪ್ಲೇಂಟ್ ಹಾಕಿ ಬಂದಿದ್ದೀನಿ ಈಗ 4 ಕಂಪ್ಲೇಂಟ್. ನಮ್ಮ ಮನೆ ಮುಂದೆ ಬ್ಯಾರಿಕೇಡ್ ತೆಗಿ ಅಂತ ಡಿ ಕೆ ಶಿವಕುಮಾರ್ ಹೇಳೋನಂತೆ. ಅಲ್ಲ ಡಿ ಕೆ ಶಿವಕುಮಾರ್, ನಮ್ಮ ಮನೆ ಮುಂದೆ ಬ್ಯಾರಿಕೇಡ್ ಹಾಕಿರೋದು ನನ್ನ ಶೋಕಿಗಲ್ಲ. ಅಲ್ಲ, ರೋಡ್ ಡೆಡ್ ಎಂಡ್ ಇದೆ, ಆಕ್ಸಿಡೆಂಟ್ ಆಗುತ್ತೆ ಅಂತ ಬ್ಯಾರಿಕೇಡ್ ಹಾಕಿದ್ದಾರೆ. ನನಗೇನು ಬ್ಯಾರಿಕೇಡ್ ತೆಗೆದು ಬಿಡ್ರಿ, ನಾನ್ ಲಂಚ ಕೊಡಲ್ಲ. ಒಬ್ಬ ಇನ್ಸ್ಪೆಕ್ಟರ್, ಕೊಡಗಳಿ ಇನ್ಸ್ಪೆಕ್ಟರ್, ಅವನ್ ಶಿಷ್ಯಂದ್ರ ಕೈಯಲ್ಲಿ ಅವನ್ ಯಾರೋ ದುಂಡಪ್ಪ ಅಂತೆ, ಒಂದು ಬ್ಯಾರಿಕೇಡ್ 10,000 ಲಂಚ ಎಲ್ಲಿಂದ ತರದ್ ನಾವು? ಆಮೇಲೆ ನನ್ನ ಹತ್ರ ದುಡ್ಡಿದೆ, ನಾನು ಕೊಡಲ್ಲ. ಯಾಕೆ ಕೊಡ್ಬೇಕು? ಮನೆ ಮುಂದೆ ಬ್ಯಾರಿಕೇಡ್ ಹಾಕಿದ್ರೆ ಕೊಡಗೇಲಿ ಪೊಲೀಸರು 30,000 ರೂಪಾಯಿ ಲಂಚ ಕೇಳ್ತಾರೆ. ಯಾವ ಮಟ್ಟಕ್ಕೆ ಪೊಲೀಸ್ ಇಲಾಖೆ ಬಂದು ನಿಂತ್ಕೊಂಡಿದೆ? ಅವನು DJ ಹಳ್ಳಿ ಇನ್ಸ್ಪೆಕ್ಟರ್ ಸುನೀಲ ಲಾಡಿ ಬಿಚ್ಚಿ ಮಜಾ ಮಾಡಿ ಮರ್ಯಾದೆ ಕಳ್ಕೊಂಡು ಈಗ ಹೇಳ್ತಾನೆ ಹನಿ ಟ್ರ್ಯಾಪು. ಅವ್ರು ಹನಿ ಟ್ರ್ಯಾಪ್ ಮಾಡಿದ್ರೆ ಇವ್ನು ಏನಕ್ಕೆ ಲಾಡಿ ಬಿಚ್ಚದ? ಲಾಡಿ ಬಿಚ್ಚೋ ಮಟ್ಟಕ್ಕೆ ಅಲ್ಲ, ಚಡ್ಡಿದು ಲಾಡಿ ಬಿಚ್ಚೋ ಮಟ್ಟಕ್ಕೆ ಇವ್ರು ಬಂದವ್ರೆ ಅಂತಂದ್ರೆ ಯಾವ ಮಟ್ಟಕ್ಕೆ ಪೊಲೀಸ್ ಇಲಾಖೆ ಕೆಳಗ್ ಬಿದ್ದೋಗಿದೆ? ಅದರ ಘನತೆ ಗೌರವ ಕೆಳಗ್ ಬಿದ್ದೋಗಿದೆ. ಒಬ್ಬ ಡ್ರಗ್ಸ್ ಮಾಡ್ತಾನೆ, ಇನ್ನೊಬ್ಬ ಕದ್ದಿರೋ ಚಿನ್ನದಲ್ಲಿ ಒಡವೆ ಮಾಡಿಸ್ಕೊಂತಾನೆ, ಇನ್ನೊಬ್ಬ ಲಾಡಿ ಬಿಚ್ಚಿ ಹನಿ ಟ್ರ್ಯಾಪ್ ಅಂತಾನೆ, ಇನ್ನೊಬ್ಬ ಮೈಸೂರಲ್ಲಿ ಡ್ಯಾನ್ಸ್ ಮಾಡಿ ಸಸ್ಪೆಂಡ್ ಆಗ್ತಾನೆ. ಏನ್ ಹೇಳ್ಬೇಕು ಖಂಡಿತ ಗೊತ್ತಿಲ್ಲ ಗುರು, ನಮ್ಗಂತೂ ಗೊತ್ತಿಲ್ಲ. 1,000 ಕೋಟಿ ರೂಪಾಯಿ ಡೀಲ್ ಎತ್ಕೊಂಡು ಬಾಯಿ ಮುಚ್ಕೊಬೇಕಂತೆ ನನಗೆ ದುಡ್ಡು ಬೇಡ ಅಂತ. ಏನಕ್ಕೆ ನಿನಗೆ ಹಾಕ್ಬೇಕು ಅಂತಂದ್ರೆ ಅವ್ರಿಗೆಲ್ಲ ಬೇಕಂತೆ ದುಡ್ಡು. ಈ ಮಟ್ಟಕ್ಕೆ ಕರ್ನಾಟಕ ಪೊಲೀಸ್ ಅವ್ರು ಬಂದವ್ರೆ. ಇದನ್ನ ನಿಮ್ ಬಳಿ ಹೇಳಿ ಕಾನೂನು ರೀತಿನಲ್ಲಿ ಕಂಪ್ಲೇಂಟ್ ಹಾಕಿ ಆ DCP ನಾರ್ತ್ ಈಸ್ಟ್ ಮೇಲೆ ಕ್ರಮ ಜಗ್ಸಕ್ಕೆ CBI ಬರ್ದಾಕಿದೀನಿ. CBI ED ನಾನ್ ಬಿಡಲ್ಲ, ನಾನಿನ್ನ ಬಿಡಲಾರೆ. ಥ್ಯಾಂಕ್ ಯು.